ಫ್ರೆಂಡ್, ನಿನ್ನೆ ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಜಿಟಿ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ 33 ಈ ಒಂದು ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಈಗ ಜಿಟಿಗೆ ಫಸ್ಟ್ ಸ್ಲಾಟ್, ಎರಡನೇ ಸ್ಲಾಟ್, ಆ ಆ ಒಂದು ಸ್ಲಾಟ್ ಪಡ್ಕೊಳ್ಳೋದು ತುಂಬಾನೇ ಕಷ್ಟ ಇನ್ಮೇಲೆ. ಯಾಕಂದ್ರೆ ಇಲ್ಲಿ ಪಂಜಾಬ್ ಅವರು ಹಾಗೆ RCB ಅವರು, ಮುಂಬೈದವರು ಏನಾದ್ರು ಟೋಟಲ್ ಆಗಿ ಆಲ್ಮೋಸ್ಟ್ ಗೆದ್ರೆ, ಏನಾದ್ರೂ ಗುಜರಾತ್ ತಂಡ ಸೋತ್ರೆ ಬರುವಂತ ಮ್ಯಾಚ್ ಗುಜರಾತ್ ತಂಡ ಲಾಸ್ಟ್ 4ನೇ ಕ್ರಮಾಂಕದಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ ಫ್ರೆಂಡ್. ಹಾಗಾಗಿ ಈ ಒಂದು ಮ್ಯಾಚ್ ಸೋತಿದ್ದು ಅವ್ರಿಗೆ ತುಂಬಾನೇ ಹೊಡೆತ ಬಿದ್ದಿದೆ ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಲಕ್ನೋ ಸೂಪರ್ ಜೈಂಟ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡ್ತು. ಬ್ಯಾಟಿಂಗ್ ನಲ್ಲಿ ಟೋಟಲ್ ಆಗಿ ಮಾರ್ಕ್ರಮ್ ಹಾಗೆ ಮಿಚೆಲ್ ಮಾರ್ಷ್ ಇವರ ಒಂದು ಓಪನರ್ ಆರಂಭ. ಮಾರ್ಕಮ್ 36, ಮಿಚೆಲ್ ಮಾರ್ಷ್ 117 ರನ್, ಇದರಲ್ಲಿ 8 ಪ್ರಮುಖ 6. ಹಾಗೆ ಅವಾಗ ನಿಕೋಲಸ್ ಪೂರನ್ ಅವರು ಕೂಡ 207 ಸ್ಟ್ರೈಕ್ ರೇಟ್ ನಲ್ಲಿ 56 ರನ್, ಟೋಟಲ್ ಆಗಿ 27 ಬಾಲ್ ಅಲ್ಲೇ ಇವರು ಕೂಡ ಮಿಂಚಿದ್ರು. ಆಮೇಲೆ ರಿಷಬ್ ಪಂತ್ ಕೂಡ ಬಂದು ಅವರು ಕೂಡ 266 ಸ್ಟ್ರೈಕ್ ರೇಟ್ ಅಲ್ಲೂ ಕೂಡ 16 ರನ್, ಜಸ್ಟ್ 6 ಬಾಲ್ ಅಲ್ಲೇ, ಇದರಲ್ಲಿ 2 6 ಪ್ರಮುಖ ಹೊಡಿದ್ದಾರೆ. ಟೋಟಲ್ ಆಗಿ ಇಲ್ಲಿ ಮಿಚೆಲ್ ಮಾರ್ಷ್ ಈ ಒಂದು ಪಂದ್ಯದಲ್ಲಿ ಜಿಟಿಗೆ ಮುಳುವಾಗಿದೆ. ಮಿಚೆಲ್ ಮಾರ್ಷ್ 117 ರನ್ ಮಾಡಿದ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂದ ಗುಜರಾತ್ ತಂಡ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಇವರ ಒಂದು ಜೊತೆ ಆಟ ಚೆನ್ನಾಗಿರೋ ಜೊತೆ ಆಟ ಆಗ್ತಿರೋ ಒಂದು ಟೈಮ್ ನಲ್ಲೇ ಸಾಯಿ ಸುದರ್ಶನ್ 21 ರನ್ಗೆ ಔಟ್ ಆದ್ರು. ಆಮೇಲೆ ಶುಭ್ಮನ್ ಗಿಲ್ 35 ರನ್. ಹಾಗೆ ಜೋಸ್ ಬಟ್ಲರ್, ಶುಭ್ಮನ್ ಗಿಲ್ ಸ್ವಲ್ಪ ನಿಧಾನಗತಿಯಿಂದ ಪಾರ್ಟ್ನರ್ಶಿಪ್ ಬಂದ್ರು ಕೂಡ ಅಲ್ಲಿ ಶುಭ್ಮನ್ ಗಿಲ್ 35 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಜೋಸ್ ಬಟ್ಲರ್ ಹಾಗೆ ಶಫಾರಿನ್ 38, ಇವರ ಒಂದು ಜೊತೆನೂ ಕೂಡ ಸ್ವಲ್ಪ ಚತುರ್ಷಣ ಜೊತೆ ಆಟನೂ ಕೂಡ ಬಂದ್ರು ಕೂಡ ಜೋಸ್ ಬಟ್ಲರ್ 33 ರನ್ಗೆ ಔಟ್ ಆದ್ರು. ಆಮೇಲೆ ಬಂದ ಶಾರುಖ್ ಖಾನ್ ಹಾಗೆ ಶಫಾರಿ ಇವರ ಒಂದು ಆಟದಿಂದ ಲಕ್ನೋ ಸೂಪರ್ ಜೈಂಟ್ಸ್ಗೆ ಸೋಲುವಂತ ಭೀತಿ ಇತ್ತು. ಆದ್ರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಶಫಾರಿನ್ 38 ರನ್ಗೆ ಔಟ್ ಆದ್ರೆ ಶಾರುಖ್ ಖಾನ್ ಫಿನಿಶಿಂಗ್ ಮಾಡೋಕೆ ಒತ್ತಡದಲ್ಲಿ ಅವರು ಕೂಡ 57 ರನ್ಗೆ ಔಟ್ ಆದ್ರು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ರಾಹುಲ್ ತ್ರಿಪಾಠಿ ಫಿನಿಶಿಂಗ್ ಮಾಡೋಕೆ ಬಂದಿದ್ರು, ಫಿನಿಶಿಂಗ್ ಆಗುತ್ತೆ ಅನ್ನುವಂತ ಮೂಮೆಂಟ್ ನಲ್ಲೂ ಕೂಡ ಇವರು ಕೂಡ ಔಟ್ ಆದ್ರು. ರಶೀದ್ ಖಾನ್ ಕೂಡ ಆಗ್ಲಿಲ್ಲ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ವಿಲಿಯಂ ರೋರ್ಕೆರ್ 3 ವಿಕೆಟ್ ತೆಗೆಯುವ ಮೂಲಕ ಈ ಒಂದು ಮ್ಯಾಚ್ 33ರಿಂದ ಈ ಒಂದು ಮ್ಯಾಚ್ ಲಕ್ನೋ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಪಾಯಿಂಟ್ ಟೇಬಲ್ ನೋಡೋದಾದ್ರೆ, ಇಲ್ಲಿ ಪಾಯಿಂಟ್ ಟೇಬಲ್ ಅಲ್ಲಿ ಈಗ ಗುಜರಾತ್ ತಂಡ 13ರಲ್ಲಿ 9 ಗೆದ್ದಿದೆ, 4 ಸೋತಿದೆ. ಟೋಟಲ್ ಆಗಿ ಇವ್ರು ಲಾಂಗ್ ಟೈಮ್ ಆಗಿತ್ತು ಸೋತಿದ್ದಿಲ್ಲ, ಈಗ ಸೋತಿದ್ದಾರೆ. ಟೋಟಲ್ ಆಗಿ ಇಲ್ಲಿ ಇವ್ರಿಗೆ 18 ಪಾಯಿಂಟ್ ಇದೆ ಇವ್ರ ಹತ್ರ. ಈಗ ಪಂಜಾಬ್ ಹಾಗೆ RCB ಇನ್ನೂ ಕೂಡ 2 ಮ್ಯಾಚ್ ಆಡ್ಬೇಕು. ಇವ್ರೇನಾದ್ರೂ 2 ಗೆದ್ರೆ ಇವರ ಒಂದು ಪಾಯಿಂಟ್ 21 ಆಗುತ್ತೆ. ಅಕಸ್ಮಾತ್ ಜಿಟಿ ಒಂದು ಗೆದ್ರೆ ಅವ್ರದ್ದು ಟೋಟಲ್ ಆಗಿ 20 ಆಗುತ್ತೆ. ಇಲ್ಲಿ ಜಿಟಿಗೆ 1 ಮ್ಯಾಚ್ ಇದೆ, RCB ಪಂಜಾಬ್ಗೆ 2 ಮ್ಯಾಚ್ ಇದೆ. ಇಲ್ಲಿ 2 ಮ್ಯಾಚ್ ಇದೆ. ಹಾಗೆ ಪಂಜಾಬ್ RCBದು ಒಂದೇ ಪಾಯಿಂಟ್ ಇದೆ. ಟೋಟಲ್ ಆಗಿ ಇಲ್ಲಿ 17 ಇದೆ ಫ್ರೆಂಡ್. ಟೋಟಲ್ ಆಗಿ ಪಂಜಾಬ್ ಆಗ್ಲಿ RCB ಆಗ್ಲಿ ಎರಡಕ್ಕೂ 2 ಮ್ಯಾಚ್ ಗೆದ್ರು ಕೂಡ ಇಲ್ಲಿ ಫಸ್ಟ್ ಸ್ಟಾರ್ಟ್ ಫಿಕ್ಸ್ ಆಗುತ್ತೆ. ಅದೇ ರೀತಿ ಮುಂಬೈ ನೋಡೋದಾದ್ರೆ, ಮುಂಬೈ 14 ಪಾಯಿಂಟ್ ನಲ್ಲಿ ಇದೆ. ಇವ್ರಿಗೆ 1 ಮ್ಯಾಚ್ ಇದೆ. 1 ಮ್ಯಾಚ್ ಗೆದ್ರೆ ಇವರು ರನ್ ರೇಟ್ ಚೆನ್ನಾಗಿದೆ. 1 ಮ್ಯಾಚ್ ಗೆದ್ರೆ ಡೈರೆಕ್ಟ್ ಆಗಿ ಇವರು ಟಾಪ್ ನಲ್ಲಿ ಹೋಗ್ತಾರೆ. ಅಂದ್ರೆ RCB ಹಾಗೆ ಪಂಜಾಬ್ ಗೆಲ್ಲಿಲ್ಲ ಅಂದ್ರೆ ಇವರು 2 ಸೋತ್ರು ಕೂಡ ಇಲ್ಲಿ ಮುಂಬೈ 1 ಮ್ಯಾಚ್ ಗೆದ್ದು ಟಾಪ್ ಅಲ್ಲಿ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಜಿಟಿ ಸೋತ್ರೆ ಮಾತ್ರ ಟಾಪ್ ನಲ್ಲಿ ಮುಂಬೈ ಇರುತ್ತೆ. ಇಲ್ಲಿ ನನಗನ್ಸುತ್ತೆ ಇಲ್ಲಿ RCBಗೆ ಪಂಜಾಬ್ಗೆ ಹೆಲ್ಪ್ ಆಯಿತು. ಜಿಟಿ ಸೋತಿದ್ದಕ್ಕೆ ಇಲ್ಲಿ ಹೆಲ್ಪ್ ಆಯಿತು. ಏನಾದ್ರು ಜಿಟಿ ಇನ್ನೊಂದು ಮ್ಯಾಚ್ ಸೋತ್ರೆ ಕೂಡ ಇವರು ಫಸ್ಟ್ ಸೆಕೆಂಡ್ ಪಂಜಾಬ್ ಹಾಗೆ RCB ಇರುವಂತ ಚಾನ್ಸಸ್ ಇರುತ್ತೆ. ಇವರು ಎರಡಕ್ಕೂ ಜಸ್ಟ್ ಒಂದೊಂದು ಗೆದ್ರೆ ಸಾಕು. ಜಿಟಿ ಒಂದು ಸೋಲ್ಬೇಕು, ಪಂಜಾಬ್ ಹಾಗೆ RCB ಒಂದೊಂದು ಮ್ಯಾಚ್ ಗೆದ್ರೆ ಆರಾಮಾಗಿ ಇವರು ಫಸ್ಟ್ ಸ್ಟಾರ್ಟಿಗೆ RCB ಪಂಜಾಬ್ ಕೂತ್ಕೊಳ್ಳುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಜಿಟಿಗೆ ನಿನ್ನೆ ಮ್ಯಾಚ್ ತುಂಬಾನೇ ಹಿನ್ನಡೆ ಆಗಿದೆ. ಈ ಒಂದು ಮ್ಯಾಚ್ ಗೆದ್ದಿದ್ರೆ ಅವ್ರದ್ದು ಸ್ಲಾಟ್ 1 2 ಫಿಕ್ಸ್ ಆಗಿತ್ತು. 1 2 ಸ್ಲಾಟ್ ಫಿಕ್ಸ್ ಆಗ್ತಿತ್ತು. ಆದ್ರೆ ಇಲ್ಲಿ ಸೋತ ಕಾರಣಕ್ಕೋಸ್ಕರ ಈಗ ಜಿಟಿಗೆ ತುಂಬಾನೇ ಟೈಟ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಹಿಂದಿನ ಮ್ಯಾಚ್ RCB ಹಾಗೆ ಹೈದರಾಬಾದ್ ಆಗಿದೆ. ಈ ಒಂದು ಮ್ಯಾಚ್ ನಲ್ಲಿ ಏನಾದ್ರು RCB ಗೆದ್ರೆ ಈಗ ಟೋಟಲ್ ಆಗಿ ಆಗಿರುವಂತಹ 17 ಪಾಯಿಂಟ್ ಇಂದ ಟೋಟಲ್ ಆಗಿ ಮ್ಯಾಚ್ ಗೆದ್ರೆ 19 ಪಾಯಿಂಟ್ ನಲ್ಲಿ ಟಾಪ್ ನಲ್ಲಿ ಹೋಗ್ತಾರೆ ಇವರು.
ಆರ್ ಸಿ ಬಿ ಗೆದ್ರೆ ಇವತ್ತು ಟಾಪ್ ನಲ್ಲಿ ಇರ್ತಾರೆ. ಅದೇ ರೀತಿ ಪಂಜಾಬ್ ಗೆದ್ರು ಕೂಡ ಸೆಕೆಂಡ್ ಸ್ಲಾಟ್ ಗೆ ಬರ್ತಾರೆ. ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೆಕೆಂಡ್ ಸ್ಲಾಟ್ ಗೆ ಪಂಜಾಬ್ ಅವ್ರದ್ದು ಗೆದ್ರೆ ಮಾತ್ರ. ಟೋಟಲ್ ಆಗಿ ಈ ಒಂದು ಮ್ಯಾಚು 2-2 ಮಾತ್ರ ಗೆದ್ರೆ ಆರ್ ಸಿ ಬಿ ಪಂಜಾಬ್ ಇವರಿಬ್ಬರೇ ಟಾಪ್ ಇರ್ತಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಬಾಯ್.